ಕರ್ತನಲ್ಲಿ ಪ್ರೀತಿಯುಳ್ಳ ದೇವರ ಜನರೇ, ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಬೂದಿ ಬುಧವಾರದ ವಂದನೆಯನ್ನು ತಿಳಿಸುವಾತನಾಗಿದ್ದೇನೆ. ಬೂದಿ ಬುಧವಾರಕ್ಕೆ ಸಂಬಂಧಪಟ್ಟ ಹಾಗೆ ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ನಮ್ಮ ಮುಂದೆ ಇರುವಂಥ ಪ್ರಸ್ತಾಪ ಪಶ್ಚಾತ್ತಾಪಕ್ಕೆ ಕರೆ ಎನ್ನುವಂಥದ್ದು, ಅಥವಾ ಪಶ್ಚಾತ್ತಾಪ ಹೊಸ ಆರಂಭದ ಬಾಗಿಲು ಎನ್ನುವಂಥದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಹೊಸ ಒಡಂಬಡಿಕೆಯಲ್ಲಿ ಮಾರ್ಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 12ನೇ ವಚನದಿಂದ 15 ವಚನದ ತನಕ. ಹೊಸ ಒಡಂಬಡಿಕೆಯಲ್ಲಿ ಮಾರ್ಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ ವಚನ 12ರಿಂದ 15 ವಚನದವರೆಗೆ. ಅಲ್ಲಿ ಬರೆದಿರುವ ದೇವರ ವಾಕ್ಯವನ್ನು ಓದಿ ಕೇಳುವ. ಕೂಡಲೇ ಯೇಸು ದೇವರಾತ್ಮ ಪ್ರೇರಿತನಾಗಿ ಅಡವಿಗೆ ಹೋದನು. ಆತನು 40 ದಿವಸ ಅಡವಿಯಲ್ಲಿ ಮೃಗಗಳೊಂದಿಗೆ ಇದ್ದು ಸೈತಾನನಿಂದ ಶೋಧಿಸಲ್ಪಡುವವನಾದನು, ಮತ್ತು ದೇವದೂತರು ಆತನಿಗೆ ಉಪಚಾರ ಮಾಡಿದರು. ಯೋಹಾನನು ಸೆರೆಗೆ ಬಿದ್ದ ಮೇಲೆ ಯೇಸು ಗಲಿಲಾಯ ಸೀಮೆಗೆ ಬಂದು, ಕಾಲವು ಪರಿಪೂರ್ಣವಾಯಿತು, ದೇವರ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಂಡು ಸುವಾರ್ತೆಯನ್ನು ನಂಬಿರಿ ಎಂದು ದೇವರ ಸುವಾರ್ತೆಯನ್ನು ಸಾರಿ ಹೇಳಿದನು ಎಂಬುವಂತಾದೆ. ನಾವು ತಲೆ ತಗ್ಗಿಸಿ ಪ್ರಾರ್ಥನೆ ಮಾಡುವ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿರುವಂಥ ಪರಲೋಕದ ಪ್ರೀತಿಯುಳ್ಳ ತಂದೆಯಾದ ದೇವರೇ, ಕೃಪಾಳುವೆ, ಈ ಬೂದಿ ಬುಧವಾರದ ದೇವರ ವಾಕ್ಯದ ಸಂದೇಶಕ್ಕೋಸ್ಕರವಾಗಿ ನಾವು ನಿನ್ನಲ್ಲಿ ಪ್ರಾರ್ಥಿಸ್ತೇವೆ. ದೇವರೇ, ನಮ್ಮ ಜೀವನ ನೀನು ಕೊಟ್ಟಂಥ ದಾನ ದೇವರೇ. ನೀನು ಕೊಡದಿದ್ದರೆ ನಮ್ಮಲ್ಲಿ ಏನೂ ಇಲ್ಲ. ನಾವಿವತ್ತು ಈ ರೀತಿಯಾಗಿರುವುದಾದರೆ ಅದು ನಿನ್ನ ಕೃಪೆ ಮತ್ತು ನಿನ್ನ ಕರುಣೆಗಳು ಮಾತ್ರವೇ. ವರುಷಾನುವರುಷ ನಮ್ಮ ಜೀವನಕ್ಕೆ ಬೇಕಾದ ಎಲ್ಲ ಮೇಲುಗಳನ್ನು, ಅಗತ್ಯತೆಗಳನ್ನು ಅನುಗ್ರಹಿಸಿಕೊಟ್ಟು ನಮ್ಮನ್ನು ಈ ತನಕ ನಿನ್ನ ಪ್ರೀತಿಯುಳ್ಳ ಕರಗಳಲ್ಲಿ ನಡೆಸಿದಕ್ಕಾಗಿ ನಾವು ನಿನಗೆ ಸ್ತೋತ್ರವನ್ನು ಮಾಡ್ತೇವೆ ದೇವರೇ. ವಾಹಿನಿಯನ್ನು ವೀಕ್ಷಿಸುವಂಥ ಎಲ್ಲ ಪ್ರಿಯ ದೇವರ ಜನರ ಮಕ್ಕಳಲ್ಲಿ ಸ್ವಾಮಿ ನಿನ್ನ ಆಶೀರ್ವಾದಗಳನ್ನು ಕೊಡು. ಈ ಪಶ್ಚಾತ್ತಾಪದ ಕರೆ ಸ್ವಾಮಿ ನಮ್ಮ ಜೀವನದಲ್ಲಿ ಹೊಸ ಒಂದು ಆರಂಭದ ಬಾಗಿಲನ್ನು ತೆರೆಯುವಂತೆ ನಿನ್ನ ಪವಿತ್ರಾತ್ಮನ ಬಲವನ್ನು ಕೊಡು. ನಾವು ಎಲ್ಲಿ ಸೋತಿದ್ದೇವೆ, ಎಲ್ಲಿ ಬಿದ್ದಿದ್ದೇವೆ, ಅಲ್ಲಿ ಎಚ್ಚೆತ್ತುಕೊಂಡು ಸ್ವಾಮಿ ಪಶ್ಚಾತ್ತಾಪದ ಹೃದಯದೊಂದಿಗೆ ನಿನ್ನೊಡನೆ ನಾವು ನಡಿಲಿಕ್ಕಾಗುವಂತೆ ನಮಗೆ ಸಹಾಯ ಮಾಡು. ನಮ್ಮ ಜೀವನದ ಒಂದೊಂದು ಸುಂದರವಾದ ಕ್ಷಣ ಗಣನೆಗಳನ್ನು ನಿನ್ನ ಮುಂದೆ ನೆನಪು ಮಾಡಿಕೊಳ್ತೇವೆ ಸ್ವಾಮಿ. ನಮ್ಮ ಜೀವನ, ನಮ್ಮ ತಂದೆ ತಾಯಿ, ನಮ್ಮ ಒಡ ಹುಟ್ಟಿದವರು, ನಮ್ಮ ಮಕ್ಕಳು, ನಮ್ಮ ಮೊಮ್ಮಕ್ಕಳು ಎಲ್ಲರನ್ನು ಕೂಡ ನಿನ್ನ ಕೃಪೆಯ ಕೈಗಳಲ್ಲಿಟ್ಟು ಬೇಡ್ತೇವೆ ಸ್ವಾಮಿ. ನಿನ್ನ ಆಶೀರ್ವಾದವನ್ನು ಕೊಡು ದೇವರೇ. ವಾಹಿನಿಯನ್ನು ವೀಕ್ಷಣೆ ಮಾಡುವಂಥ ಎಲ್ಲ ಪ್ರಿಯ ದೇವ ಜನರಲ್ಲಿ ನಿನ್ನ ಅದ್ಭುತಗಳನ್ನು, ಆಶೀರ್ವಾದಗಳನ್ನು ಅನುಗ್ರಹಿಸಿಕೊಡು. ಈ ಬಿಗ್ ಜೆ ವಾಹಿನಿಯನ್ನು ನಡೆಸುವಂಥ ಪ್ರಿಯ ದೇವರ ಸೇವಕರನ್ನು ನಿನ್ನ ಆಶೀರ್ವಾದದ ಕರಗಳಿಂದ ನೀನು ನಡೆಸು ಸ್ವಾಮಿ. ವಾಹಿನಿಗಳ ಮೂಲಕ ಅನೇಕ ಜನರಲ್ಲಿ ಸಾಕ್ಷ್ಯ ಜೀವನವು ಮೂಡಿ ಬರಲಿಕ್ಕಾಗುವಂತೆ ಸಹಾಯ ಮಾಡು. ಈ ವಾಹಿನಿಯು ಬೆಳೆದು ಸ್ವಾಮಿ ಎತ್ತರಕ್ಕೆ ಆಶೀರ್ವಾದದ ವಾಹಿನಿಯಾಗಿ ಅನೇಕ ಜನರಲ್ಲಿ ಸ್ವಾಮಿ ನಿನ್ನ ಸುವಾರ್ತೆಗಳ ಮೂಲಕ ಜನರೊಂದಿಗೆ ಮಾತನಾಡಲಿಕ್ಕಾಗುವಂಥ ಕೃಪೆಗೆ ನಡೆಸು ದೇವರೇ. ನಮ್ಮನ್ನು ಮತ್ತು ಈ ವಾಕ್ಯಗಳನ್ನು ನಿನ್ನ ಮುಂದೆ ಇಟ್ಟು ನಾವು ಬೇಡ್ತೇವೆ ಸ್ವಾಮಿ. ಸ್ವಲ್ಪ ಹೊತ್ತು ನಿನ್ನ ವಾಕ್ಯವನ್ನು ಧ್ಯಾನ ಮಾಡುವಾಗ ನಿನ್ನ ವಾಕ್ಯಗಳ ಜೊತೆಯಲ್ಲಿ ನನ್ನ ಜೊತೆಯೂ ಸ್ವಾಮಿ ವಾಹಿನಿಯನ್ನು ವೀಕ್ಷಣೆ ಮಾಡುವಂಥ ಎಲ್ಲ ಭಕ್ತ ಜನರ ಜೊತೆಯೂ ನೀನು ಮಾತನಾಡಿ ಎಂಬುದಾಗಿ ನಿನ್ನಲ್ಲಿ ಬೇಡ್ತೇವೆ. ಈಗಲೂ ನಾವು ಬೇಡಿರುವಂಥ ಪ್ರಾರ್ಥನೆಯನ್ನು ನಿನ್ನ ಮಗನೂ ಮತ್ತು ರಕ್ಷಕನೂ ಆಗಿರುವಂಥ ಯೇಸು ಕ್ರಿಸ್ತನ ನಾಮದಲ್ಲಿ ನಿನ್ನಲ್ಲಿ ದೀನತೆಯಿಂದ ಬೇಡಿ ಹೊಂದಿದ್ದೇವೆ, ಆಮೆನ್. ಪ್ರೀತಿಯುಳ್ಳ ದೇವರ ಜನರೇ, ನಾನೀಗಾಗಲೇ ಹೇಳಿದ ಹಾಗೆ ನಮ್ಮ ಮುಂದೆ ಇರುವಂಥ ದೇವರ ವಾಕ್ಯದ ಪ್ರಸ್ತಾಪ ಪಶ್ಚಾತ್ತಾಪಕ್ಕೆ ಕರೆ ಎನ್ನುವಂಥದ್ದು, ಅಥವಾ ಪಶ್ಚಾತ್ತಾಪ ಎನ್ನುವಂಥದ್ದು ನಮ್ಮ ಜೀವನದ ಹೊಸ ಆರಂಭದ ಬಾಗಿಲು ಎಂಬುದಾಗಿ ನಾವೀಗಾಗಲೇ ಸಂಬಂಧಪಟ್ಟ ಹಾಗೆ ಮಾರ್ಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 12ರಿಂದ 15 ವಚನಗಳನ್ನು ಓದಿ ಕೇಳಿದೆವು. ಅಲ್ಲಿ ನಾವು ಸಂಕ್ಷಿಪ್ತವಾಗಿ ನೋಡುವುದಾದರೆ, ಆತ್ಮನು ಯೇಸುವನ್ನು ಅರಣ್ಯಕ್ಕೆ ಕರೆದೊಯ್ದನು ಎಂಬುದಾಗಿ. ಅಲ್ಲಿ ಯೇಸು ಪರೀಕ್ಷೆಗೆ ಒಳಗಾದನು. ನಂತರ ನಾವು ನೋಡುವಾಗ ಸ್ವಾಮಿಯು ಬಂದು ಗಲಿಲಾಯದಲ್ಲಿ ಸುವಾರ್ತೆಯನ್ನು ಸಾರುವಂತಹದ್ದು. ಹಾಗಾದರೆ ಪಶ್ಚಾತ್ತಾಪ ಅಂದರೆ ಏನು ಎಂಬುವಂಥ ಒಂದು ಅರ್ಥ ನಮ್ಮಲ್ಲಿ ಈಗಾಗಲೇ ಮೂಡುವಂಥದ್ದಾಗಿದೆ. ಕೇವಲ ತಪ್ಪು ಮಾಡಿದ್ದಕ್ಕೆ ದುಃಖ ಪಡುವಂಥದ್ದು ಅಲ್ಲ, ಬದಲಾಗಿ ಮನಸ್ಸಿನ ದಿಕ್ಕನ್ನೇ ಬದಲಾಯಿಸುವಂಥದ್ದು. ಅಂದರೆ ಒಬ್ಬ ವ್ಯಕ್ತಿಯು ತಾನು ತಪ್ಪಾದ ದಾರಿಯಲ್ಲಿ ನಡೆದು ಮುಂದೆ ಸಾಗಿದ್ದಾನೆ ಎಂಬುದು ಅವನಿಗೆ ಗೊತ್ತಾದಾಗ
ಅವನು ಕೇವಲ ತಾನು ದಾರಿಯನ್ನು ತಪ್ಪಿ ಬಂದಿದ್ದೇನೆ ಎಂಬುವಂಥದ್ದು ಅರಿವಿಗೆ ಬಂದರೆ ಸಾಕಾಗುವುದಿಲ್ಲ. ಬದಲಾಗಿ ತನ್ನ ದಾರಿಯ ದಿಕ್ಕನ್ನು ಆತನು ಬದಲಾಯಿಸಿ ಸರಿಯಾದ ಮಾರ್ಗದಲ್ಲಿ ನಡೆಯುವಂತಹದೇ ಮುಖ್ಯವಾದ ಉದ್ದೇಶವಾಗಿದೆ. ಅಂದರೆ ಪಶ್ಚಾತ್ತಾಪ ಅನ್ನುವಂಥದ್ದು ಕೇವಲ ನಾನು ತಪ್ಪು ಮಾಡಿದ್ದೇನೆ ಎಂಬುದಕ್ಕೆ ದುಃಖ ಪಡುವಂಥದ್ದಲ್ಲ. ಬದಲಾಗಿ ಆ ತಪ್ಪನ್ನು ತಿದ್ದುತ್ತಾ ಅದರ ದಿಕ್ಕನ್ನೇ ಬದಲಾಯಿಸುವಂಥದ್ದು. ಅಂದರೆ ಆ ತಪ್ಪುಗಳ ಮಾರ್ಗದಿಂದ ಹೊರಗೆ ಬಂದು ದೇವರಲ್ಲಿ ಪ್ರಾರ್ಥಿಸುತ್ತಾ, ದೇವರಿಗೆ ಒಪ್ಪಿಸಿಕೊಡುತ್ತಾ, ಪಶ್ಚಾತ್ತಾಪ ಪಡುತ್ತಾ ಆ ಮಾರ್ಗವನ್ನು ಬಿಟ್ಟು ಹೊಸದಾದಂಥ ಹೊಸ ಬಾಗಿಲಿನ ಮಾರ್ಗದೊಂದಿಗೆ ನಡೆಯುವಂಥದ್ದೆಂಬುದಾಗಿ. ಹಾಗಾದರೆ ಪಶ್ಚಾತ್ತಾಪ ಯಾವಾಗ ಬರುತ್ತದೆ? ನಮ್ಮಲ್ಲಿ ಒಂದು ಪ್ರಶ್ನೆ ಸಾಮಾನ್ಯವಾಗಿ ಬರುತ್ತದೆ, ಪಶ್ಚಾತ್ತಾಪ ಯಾವಾಗ ನನಗೆ ಬರುತ್ತದೆ ಎಂಬುದಾಗಿ. ನಾವೀಗಾಗಲೇ ನೋಡುವ ಹಾಗೆ ಪ್ರತಿ ವರ್ಷ ಬೂದಿ ಬುಧವಾರದಿಂದ ಮುಂದಿನ ಲೆಂಟನ್ ಸೀಸನ್ ಎಂಬುದಾಗಿ ನಾವು ಕರೆಯುತ್ತೇವೆ, ಅಥವಾ ಕಪ್ಪು ತಿಂಗಳು ಎಂಬುದಾಗಿ ನಾವು ಕರೆಯುತ್ತೇವೆ. ಅಂದರೆ ಹೇಗೆ ನಾವು ನಮ್ಮ ಮನೆಯನ್ನು ತಿಂಗಳಿಗೆ ಒಂದು ಸಾರಿಯ ಅಥವಾ ವಾರಕ್ಕೆ ಒಂದು ಸಾರಿಯ ಶುಚಿಯನ್ನು ಮಾಡ್ತೇವ, ಅದೇ ಪ್ರಕಾರವಾಗಿ ನಾವು ನಮ್ಮ ಮನೆಯನ್ನು ಶುಚಿ ಮಾಡುವಾಗ ಯಾವ ರೀತಿಯಾಗಿ ನಾವು ಶುಚಿ ಮಾಡ್ತೇವೆ? ನಮ್ಮ ಮನೆಗಳನ್ನು ನಾವು ಕ್ಲೀನ್ ಮಾಡುವಾಗ ಬೇಡಾದ ವಸ್ತುಗಳನ್ನೆಲ್ಲ ತೆಗೆದು ನಾವು ಮತ್ತೆ ಬದಿಗಿಡ್ತೇವೆ, ಬೇಕಾದ ವಸ್ತುಗಳನ್ನು ಜೋಡಿಸ್ತೇವೆ, ಧೂಳುಗಳನ್ನೆಲ್ಲ ತೆಗಿತೇವೆ. ಅದೇ ರೀತಿಯಾಗಿ ನಮ್ಮ ಜೀವನದಲ್ಲಿಯೂ ಕೂಡ ನಾವು ವರ್ಷಕ್ಕೆ ಪ್ರತಿ ಸಾರಿ ಪಶ್ಚಾತ್ತಾಪ ಪಡುವಂಥದ್ದು ಸಾಮಾನ್ಯವಾದದ್ದು. ಆದರೆ ವರ್ಷಕ್ಕೆ ಒಂದು ಸಾರಿ ಆದರೂ ನಮ್ಮ ಜೀವನದ ಕೆಟ್ಟ ವಿಚಾರಗಳನ್ನು ತೆಗೆದು ಬದಿಗಿಡುತ್ತಾ ಅದನ್ನು ಜ್ಞಾಪಕಕ್ಕೆ ಕೂಡ ತರದೆ ದೇವರಲ್ಲಿ ಅದನ್ನು ಒಪ್ಪಿಕೊಳ್ಳುತ್ತಾ ತನ್ನ ತಪ್ಪನ್ನು ತಿದ್ದಿ ಹೊಸ ಮಾರ್ಗದಲ್ಲಿ ನೂತನವಾದ ದಾರಿಯಲ್ಲಿ ನಡೆಯುವಂತಹದೇ ಹೊಸ ಜೀವನದ ಆರಂಭ ಅಥವಾ ಹೊಸ ಜೀವನದ ನಡೆಸುವಿಕೆ ಎಂಬುದಾಗಿ ನಾವು ನೋಡುವವರಾಗಿದ್ದೇವೆ. ಸಾಮಾನ್ಯವಾಗಿ ನಾವು ನೋಡುವಾಗ ಪಶ್ಚಾತ್ತಾಪ ಯಾವಾಗ ನಮಗೆ ಬರುತ್ತದೆ ಎಂಬುದಾಗಿ ನೋಡುವಾಗ ಯೇಸು ಅರಣ್ಯದಲ್ಲಿ ಪರೀಕ್ಷೆಗೆ ಒಳಗಾದ ನಂತರವೇ ಆತನು ಸುವಾರ್ತೆಯನ್ನು ಸಾರಿದನೆಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತೇವೆ. ಅಂದರೆ ಜೀವನದಲ್ಲಿ ಪರೀಕ್ಷೆಗಳು ಬರುವಂಥದ್ದು ಸಾಮಾನ್ಯವಾದ ವಿಷಯ. ನಾವು ಕೆಲವೊಂದು ಸಾರಿ ನಾವು ಹೇಳ್ತೇವೆ, ದೇವರೇ ನಮ್ಮ ಜೀವನದಲ್ಲಿ ಪರೀಕ್ಷೆಗಳ ಮೇಲೆ ಪರೀಕ್ಷೆಗಳು ನನಗೆ ಬರುತ್ತದೆ ಅಥವಾ ಒತ್ತಡಗಳು ನನಗೆ ಬರುತ್ತದೆ ಎಂಬುದಾಗಿ. ಸಾಮಾನ್ಯವಾಗಿ ಪರೀಕ್ಷೆಗಳು ಬರುವಂತಹದ್ದು ನಾವು ನಮ್ಮ ದೇವರನ್ನು ನೆನಪಿಸುವುದಕ್ಕೋಸ್ಕರ, ನಾವು ನಮ್ಮ ಕರ್ತನಲ್ಲಿ ಮತ್ತೆ ನಾವು ಒಂದಾಗುವುದಕ್ಕೋಸ್ಕರವಾಗಿ ಪ್ರಿಯರೇ. ಆದ್ದರಿಂದ ನೋವು, ಸೋಲು, ತಪ್ಪುಗಳು ನಮ್ಮ ಜೀವನದಲ್ಲಿ ಸರ್ವಸಾಮಾನ್ಯವಾಗಿ ಬರುವಂಥ ವಿಚಾರಗಳು. ಇವೆಲ್ಲವನ್ನು ಕೂಡ ನಮ್ಮನ್ನು ದೇವರ ಕಡೆಗೆ ತಿರುಗಿಸುವ ಅವಕಾಶ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಒಬ್ಬ ವ್ಯಕ್ತಿ ಆರೋಗ್ಯ ಹಾಳಾದ ಮೇಲೆ ಮಾತ್ರವೇ ತನ್ನ ಕೆಟ್ಟ ಅಭ್ಯಾಸವನ್ನು ಬಿಡುತ್ತಾನೆ, ಅಥವಾ ವೈದ್ಯರ ಹೇಳುವಿಕೆಯ ಮೇರೆಗೆ ಈಗ ನಮ್ಮ ಆರೋಗ್ಯ ಕೆಟ್ಟಿರುವಂಥ ವ್ಯಕ್ತಿಗಳ ಜೀವನದಲ್ಲಿ ಅವರು ಆ ವಿಚಾರಗಳನ್ನು ಅಥವಾ ಜೀವನದ ಕೆಲವು ಕೆಟ್ಟ ಅಭ್ಯಾಸಗಳನ್ನು ಅವರು ಬಿಡಬೇಕಾಗುತ್ತದೆ. ಅದೇ ರೀತಿಯಾಗಿ ಪರೀಕ್ಷೆಯು ನಮ್ಮ ಜೀವನದಲ್ಲಿ ಇರುವಂಥ ಕೆಲವು ಕೆಟ್ಟ ವಿಚಾರಗಳನ್ನು ಬಿಡುವುದಕ್ಕೋಸ್ಕರವಾಗಿ ನಮ್ಮನ್ನು ಎಚ್ಚರಿಸುವಂಥದ್ದಾಗಿದೆ. ಆ ಎಚ್ಚರಿಕೆಯ ಮಾರ್ಗದೊಂದಿಗೆ ನಾವು ನಡೆಯಬೇಕಾದರೆ ಪ್ರಾರ್ಥನೆಯ ಪೂರ್ವಕವಾದ ಜೀವನ ನಮ್ಮ ಜೀವನದಲ್ಲಿ ಅಗತ್ಯವಾಗಿದೆ ಪ್ರಿಯರೇ. ಈ ಅತ್ಯಾಧುನಿಕವಾದಂಥ ಯುಗದಲ್ಲಿ ನಮ್ಮ ಜೀವನವು ಈಗ ಬಹಳ ಫಾಸ್ಟಾಗಿ ಹೋಗುವಂಥದ್ದಾಗಿದೆ. ಸಾಮಾನ್ಯವಾಗಿ ನಾವು ಬರುವಂಥ ಎಲ್ಲ ಸೋಷಲ್ ಮೀಡಿಯಾಗಳಿಗೆ ನಾವು ಒಳಗಾಗ್ತೇವೆ ಪ್ರಿಯರೇ. ನನ್ನನ್ನು ಕೂಡ ಸೇರಿಸಿ ನಾನು ಹೇಳುವಂಥದ್ದು, ಸಾಮಾನ್ಯವಾಗಿ ಮೊಬೈಲ್ನ ಯುಗದಲ್ಲಿ ನಾವಿದ್ದೇವೆ. ಈ ಯುಗದಲ್ಲಿ ಯಾವುದು ನಮಗೆ ಬೇಕು ಬೇಡ ಎಂಬುವಂಥದ್ದೆಲ್ಲವನ್ನು ಕೂಡ ಮೊಬೈಲ್ಗಳು ನಿರ್ಧರಿಸ್ತದೆ. ನಾವು ಒಂದು ಕಡೆಗೆ ಹೋಗಬೇಕಾದರೂ ಕೂಡ ಮ್ಯಾಪಿಂಗ್ ಮೊಬೈಲ್ ನಮಗೆ ತಿಳಿಸ್ತದೆ. ನಾವು ಈ ರೀತಿಯಾಗಿ ಇರಬೇಕೆಂಬುದಾಗಿ ಕೂಡ ಲೈಫ್ ಸ್ಟೈಲ್ಗಳನ್ನು ನಮಗೆ ತೋರಿಸ್ತದೆ. ನಾವು ಈ ರೀತಿಯಾಗಿ ಅಡಿಗೆ ಮಾಡಬೇಕೆಂಬುದಾಗಿದ್ದರೂ ಕೂಡ ಮೊಬೈಲ್ ನಮಗೆ ತೋರಿಸ್ತದೆ. ಇಂಥ ಹುಡುಗನನ್ನು ಹುಡುಗಿಯನ್ನು ಮದುವೆ ಆಗಬೇಕೆಂಬುದಕ್ಕಾಗಿಯೂ ಕೂಡ ಮೊಬೈಲ್ ನಮಗೆ ತೋರಿಸ್ತದೆ. ಅಂದರೆ ಒಂದು ವಿಚಾರದಲ್ಲಿ ಹೇಳುವುದಾದರೆ ಪ್ರತಿಯೊಂದು ವಿಚಾರಗಳನ್ನು ಕೂಡ, ಲೌಕಿಕವಾದ ವಿಚಾರಗಳನ್ನು ಕೂಡ ನಮಗೆ ಈಗಾಗಲೇ ಸೋಷಲ್ ಮೀಡಿಯಾಗಳು ನಮ್ಮ ಕಣ್ಣೆದುರಿಗೆ ತಂದು ನಿಲ್ಲಿಸ್ತಾ ಇದೆ. ಇವೆಲ್ಲವುಗಳು ಕೂಡ ನಮಗೆ ಬೇಡ ಎಂಬುದಾಗಿ ಅಲ್ಲ, ಇವೆಲ್ಲವುಗಳು ಕೂಡ ನಮಗೆ ಎಷ್ಟು ಅಗತ್ಯತೆ ಇದೆಯೋ ಅಷ್ಟು ಮಾತ್ರ ಮಿತಿಗೆ ನಮಗೆ ಅದು ಬೇಕಾಗಿದೆ. ಆದರೆ ಇವುಗಳನ್ನು ನಾವು ತೆಗೆದುಕೊಳ್ಳುವುದಕ್ಕಿಂತ ಮುಂಚೆ ನಮ್ಮ ದೇವರಲ್ಲಿ ನಾವು ಒಂದಾಗಬೇಕು. ದೇವರೇ, ನನಗೆ ಯಾವುದು ಮಾನ್ಯವು, ಯಾವುದು ಮನೋಹರವು, ಯಾವುದು ನೀನು ಮೆಚ್ಚುವಂಥದ್ದು ಅದನ್ನು ನನ್ನ ಜೀವನದಲ್ಲಿ ನಾನು ಮಾಡುವುದಕ್ಕೆ ನನಗೆ ಕಲಿಸು ಎಂಬುದಾಗಿ ನಾವು ದೇವರನ್ನು ಪ್ರಾರ್ಥನೆ ಮಾಡಬೇಕಾಗಿದೆ ಪ್ರಿಯರೇ. ಇವತ್ತಿನ ನಮ್ಮ ಪ್ರಾರ್ಥನೆ ಬಹುಶಃ ಫಾಸ್ಟಾಗಿ ಹೋಗುವಂಥ ನಮ್ಮ ಜನಜೀವನದಲ್ಲಿ ಅದು ನಮಗೆ ಮರೆತಿರಬಹುದು. ನಾವು ನಮ್ಮ ಸ್ವಾಮಿಯೊಂದಿಗೆ ಮಾತನಾಡುವಂಥ ವಿಚಾರಗಳು ನಾವು ಸಾಮಾನ್ಯವಾಗಿ ಹೋಗುವ ದಾರಿಯಲ್ಲಿ ಕೂಡ ನಾವು ಮೊಬೈಲ್ನಲ್ಲಿ ಕೆಲವರು ನೆನಪಿಸಿಕೊಂಡು ಮಾತಾಡ್ತೇವೆ. ದಾರಿ ಮಧ್ಯದಲ್ಲಿ ನಿಲ್ಲಿಸಿ ನಾವು ಇಂಥವರು ನಮಗೆ ಕಾಲ್ ಮಾಡಲಿಲ್ಲ ಇವತ್ತೆಂಬುದಾಗಿ ನಾವು ಮೆಸೇಜ್ಗಳನ್ನು ಕಳಿಸ್ತೇವೆ. ಆದರೆ ಇವತ್ತು ನಾವು ನಮ್ಮ ದೇವರಿಗೆ ಮುಂಜಾನೆಯಲ್ಲಿ ನಮ್ಮ ಸ್ವಾಮಿಯೊಂದಿಗೆ ನಾವು ಮಾತನಾಡಿದ್ದೇವಾ?
ಮಧ್ಯಾಹ್ನದ ವೇಳೆಯಲ್ಲಿ ನಮ್ಮ ಸ್ವಾಮಿಯೊಂದಿಗೆ ನಾವು ನಮ್ಮ ಮಾತುಕತೆಗಳನ್ನು ನಡೆಸಿದ್ದೇವಾ? ಅಥವಾ ಸಂಜೆ ಆಗುತ್ತಲೇ ನಮ್ಮ ಮನೆಗಳನ್ನು ಸೇರುತ್ತಲೇ ಕುಟುಂಬದೊಂದಿಗೆ ನಾವು ನಮ್ಮ ಸ್ವಾಮಿಯನ್ನು ನೆನಪು ಮಾಡುವುದರಲ್ಲಿ ನಾವು ಸೋತು ಹೋಗಿದ್ದೇವಾ ಎಂಬುದನ್ನು ಆಲೋಚನೆ ಮಾಡಬೇಕಾಗಿದೆ ಪ್ರಿಯರೇ. ಅದೇ ರೀತಿಯಾಗಿ ಇನ್ನು ಮೂರನೇದಾಗಿ ನಾವು ನೋಡುವಾಗ, ಕಾಲವು ತುಂಬಿಯದೆ ಅಥವಾ ಕಾಲವು ಪರಿಪೂರ್ಣವಾಗಿದೆ, ವಿಳಂಬ ಮಾಡಬೇಡ, ತಡ ಮಾಡಬೇಡ ಎಂಬುದಾಗಿ. ಇದುವೇ ಪ್ರಸನ್ನ ವೇಳೆಯು ರಕ್ಷಣೆಯ ದಿನವೆಂಬುದಾಗಿ. ಇವತ್ತು ನಾವು ಆಲೋಚನೆ ಮಾಡ್ತೇವೆ, ನಾವು ನಾಳೆ ನೋಡಿದರೆ ಸಾಕಾಗ್ತದೆ ಅಥವಾ ನಾಡಿದ್ದು ನೋಡಿದರೆ ಸಾಕಾಗ್ತದೆ ಎಂಬುದಾಗಿ. ಒಂದು ಕಾರಿನಲ್ಲಿ ಒಂದು ತಂದೆ ಮತ್ತು ಒಂದು ಮಗ ಇಬ್ಬರು ಕೂಡ ಕಾರಿನಲ್ಲಿ ಪ್ರಯಾಣ ಮಾಡ್ತಾ ಹೊರಟ್ರಂತೆ. ಪ್ರಯಾಣ ಮಾಡ್ತಾ ಮಾಡ್ತಾ ಸುಮಾರು ದೂರಕ್ಕೆ ಬರುವಾಗ ಅವರ ಮನೆಯ ದಾರಿಗೆ ಇನ್ನೇನು ಸ್ವಲ್ಪ ದೂರದಲ್ಲಿರುವಾಗ ತಂದೆಯು ಅಲ್ಲಿ ತಗೊಳ್ಬೇಕಾದಂಥ ರೈಟ್ ಟರ್ನನ್ನು ತೆಗೆದುಕೊಳ್ಳದೆ ತಂದೆಯು ನೇರವಾದ ಮಾರ್ಗದಲ್ಲಿ ಸೀದಾ ಮುಂದೆ ಸಾಕ್ತಾರಂತೆ. ಕೂಡಲೇ ಮಗ ತಂದೆಗೆ ಹೇಳ್ತಾನಂತೆ, ಡ್ಯಾಡಿ, ನಾವು ಅಲ್ಲಿ ಫಸ್ಟ್ ಟರ್ನಲ್ಲಿ ನಾವು ರೈಟಿಗೆ ತೆಗೆದುಕೊಳ್ಬೇಕಾಗಿತ್ತು, ಆದರೆ ನೀವು ಮಾತಾಡುತ್ತಾ ಮರೆತು ಬಂದಿದ್ದೀರಿ, ನೀವು ಮತ್ತೆ ಮುಂದೆ ಬಂದಿದ್ದೀರಿ, ಮುಂದಿನ ರೈಟಲ್ಲಿ ನೀವು ಟರ್ನ್ ತೆಗೆದುಕೊಳ್ಳಿ ಎಂಬುದಾಗಿ. ತಂದೆಯು ಮತ್ತೆ ಮುಂದಿನ ಟರ್ನಲ್ಲಿ ತೆಗೆದುಕೊಳ್ಳದೆ ಮತ್ತೆ ಮುಂದೆ ಸಾಕ್ತಾರಂತೆ. ಆಗ ಮಗ ಹೇಳ್ತಾನಂತೆ, ಡ್ಯಾಡಿ, ನೀವು ಯಾಕೆ ಮಿಸ್ ಮಾಡಿದ್ರಿ? ನೀವು ಅಲ್ಲಿ ಟರ್ನ್ ಮಾಡಬೇಕಾಗಿತ್ತು, ನೀವಲ್ಲಿ ಟರ್ನ್ ಮಾಡಲಿಲ್ಲ, ಮತ್ತೆ ಮುಂದೆ ಬಂದಿದ್ದೀರಿ ಎಂಬುದಾಗಿ. ಮುಂದಿನ ಟರ್ನಲ್ಲಿ ಕೂಡ ತಂದೆಯು ಟರ್ನ್ ತೆಗೆದುಕೊಳ್ಳೋದಿಲ್ಲಂತೆ. ಆಗ ಮಗನಿಗೆ ಬಹಳ ಸಿಟ್ಟಾಗ್ತದಂತೆ. ಡ್ಯಾಡಿ, ನಾನು ನಿಮಗೆ 1, 2, 3 ಬಾರಿ ನಾನು ನಿಮಗೆ ಹೇಳಿದೆ, ನೀವು ನನ್ನ ಮಾತನ್ನು ಕೇಳಲಿಲ್ಲ, ಇಷ್ಟು ದೂರ ನೀವು ಮನೆಗಿಂತ ಮುಂದೆ ಬಂದಾಯಿತು ಎಂಬುದಾಗಿ. ಆಗ ತಂದೆಯು ಮುಂದಿನ ಟರ್ನಲ್ಲಿ ಟರ್ನ್ ತೆಗೆದುಕೊಳ್ಳುತ್ತಾ ಮಗನಿಗೆ ಹೇಳ್ತಾರಂತೆ, ನಾನು ಅದೆಷ್ಟೋ ಬಾರಿ ನೀನು ನಿನ್ನ ಜೀವನವನ್ನು ಬದಲಾಯಿಸು ಎಂಬುದಾಗಿ ನಾನು ನಿನಗೆ ಹೇಳಿದೆ, ನೀನು ನನ್ನ ಮಾತನ್ನು ಕೇಳಲಿಲ್ಲ. ಇದೇ ರೀತಿಯಾಗಿ ಜೀವನದಲ್ಲಿ ನಾವು ನಮ್ಮ ಬರುವಂಥ ಹೆಜ್ಜೆಗಳನ್ನು ಸರಿಪಡಿಸದೆ ಹೋದರೆ ಜೀವನವು ಇಷ್ಟೇ ದೂರವಾಗಿ ಹೋಗ್ತದೆ ಎಂಬುದಾಗಿ. ಬಹಳ ಸುಂದರವಾದಂಥ ಪರಿಚಯದ ಪ್ರಿಯರೇ, ಇವತ್ತು ಕಾಲವು ಪರಿಪೂರ್ಣವಾಗಿದೆ. ದೇವರ ಸಮೀಪದಲ್ಲಿ ನಾವು ಇದ್ದೇವೆ. ದೇವರನ್ನು ನಮ್ಮ ಮುಂದಕ್ಕೆ ಇಟ್ಟುಕೊಂಡು ನಮ್ಮ ಜೀವನದಲ್ಲಿ ಬರುವಂಥ ಎಲ್ಲ ಆಗು ಹೋಗು ಮೇಲುಗಳನ್ನು ದೇವರ ಮುಂದೆ ನಾವು ಎಣಿಸಲಿಕ್ಕೆ ಅದನ್ನು ಶುರು ಮಾಡುವ. ದೇವರೇ, ನಾನು ನಿನ್ನ ಮುಂದೆ ಇದ್ದೇನೆ ಸ್ವಾಮಿ, ನನ್ನ ಜೀವನವು ನಿನ್ನ ಮುಂದೆ ಇದೆ ಕರ್ತನೆ, ನೀನು ನನ್ನ ದಾರಿಯನ್ನು ನಡೆಸು, ನನ್ನ ದಾರಿಯನ್ನು ನೀನು ಸುಲಭವಾಗಿ ಮಾಡಿಸು ಎಂಬುದಾಗಿ ತಂದೆಯಾದ ದೇವರಲ್ಲಿ ಪ್ರಾರ್ಥಿಸುವಾಗ ದೇವರು ಬಹಳ ಸುಂದರವಾಗಿ ನಮ್ಮನ್ನು ಆತುಕೊಳ್ಳುವವನಾಗಿದ್ದಾನೆ ಅಥವಾ ಅಪ್ಪಿಕೊಳ್ಳುವವನಾಗಿದ್ದಾನೆ. ಬಾ ಮಗನೇ, ಬಾ ಮಗಳೇ ಎಂಬುದಾಗಿ. ಇವತ್ತು ಕಾಲವು ಪರಿಪೂರ್ಣವಾಗಿದೆ. ನಮ್ಮ ವಯಸ್ಸು ಕೂಡ ವರ್ಷದಿಂದ ವರ್ಷಕ್ಕೆ ನಮ್ಮ ವಯಸ್ಸುಗಳು ದಾಟುತ್ತಾ ಹೋಗ್ತದೆ, ಪ್ರಾಯಗಳು ಮಿಂಚುತ್ತಾ ಹೋಗ್ತದೆ. ಪ್ರತಿಯೊಂದು ಹೆಜ್ಜೆಯೂ ಕೂಡ ನಮ್ಮನ್ನು ನಮ್ಮ ಸ್ವಾಮಿಯ ಕಡೆಗೆ ನಡೆಸುವಲ್ಲಿ ಹತ್ತಿರವಾಗ್ತಾ ಇದೆ ಮಾರ್ಗಗಳು ಪ್ರಿಯರೇ. ಇಂತಹ ಮಾರ್ಗಗಳಲ್ಲಿ ನಾವು ನಡೆಯುವಾಗ ದೇವರ ವಾಕ್ಯವನ್ನು ನಮ್ಮ ಜ್ಞಾಪಕಕ್ಕೆ ತಂದುಕೊಳ್ಳುವ. ನಾನು ನಿನ್ನ ದೇವರು, ಭಯಪಡಬೇಡ, ದಿಗ್ಭ್ರಮೆಗೊಳ್ಳದಿರು, ಅಂಜದಿರು, ನಾನು ನಿನ್ನ ಹೆಸರನ್ನು ಹಿಡಿದು ಕರೆದಿದ್ದೇನಲ್ಲ, ಜನಾಂಗಗಳ ಮಧ್ಯದಲ್ಲಿ ನಿನ್ನ ಹೆಸರನ್ನು ನಾನು ಗುರುತಿಸ್ತೇನೆ, ನಿನ್ನನ್ನು ನಾನು ಆಶೀರ್ವಾದದ ನಿಧಿಯನ್ನಾಗಿ ಮಾಡ್ತೇನೆಂಬುದಾಗಿ ಅಂದು ದೇವರು ಅಬ್ರಹಾಮನಿಗೆ ಮಾಡಿದಂಥ ವಾಗ್ದಾನಗಳನ್ನು ನೆನಪು ಮಾಡಿಕೊಳ್ಳುವ ಪ್ರಿಯ ದೇವರ ಜನರೇ, ಇಂದು ನಿನ್ನ ಜೀವನದಲ್ಲಿ ಕೂಡ ದೇವರು ನಂಬಿಕೆಯ ವಾಗ್ದಾನಗಳನ್ನು ಮಾಡಿದ್ದಾನೆ. ನಾನು ನಿನ್ನನ್ನು ಪ್ರೀತಿ ಮಾಡಿದ್ದೇನೆ, ಮನುಷ್ಯನ ಹಾಗೆ ನಾನು ನಿನ್ನನ್ನು ಪ್ರೀತಿಸಲಿಲ್ಲ, ಬದಲಾಗಿ ನನ್ನ ಅಂಗೈಗಳಲ್ಲಿಟ್ಟುಕೊಂಡು ನಾನು ನಿನ್ನನ್ನು ಚಿತ್ರ ಮಾಡಿಕೊಂಡಿದ್ದೇನೆ. ನಿನ್ನ ಪೌಳಿಗೋಡೆಗಳು ಸದಾ ನನ್ನ ಕಣ್ಣೆದುರಿನಲ್ಲಿವೆ. ನಿನ್ನ ಬಲಗಡೆಯಲ್ಲಿ 10,000 ಜನರು ಸತ್ತು ಬಿದ್ದರು, ನಿನಗೆ ಯಾವ ಕೇಡು ನಿನ್ನ ಗುಡಾರದ ಸಮೀಪಕ್ಕೂ ಬಾರದು. ನಾನು ನನ್ನ ದೂತರ ಮೂಲಕವಾಗಿ ನಿನ್ನ ಕಾಲು ಕಲ್ಲಿಗೆ ತಗಲದ ಹಾಗೆ ಅಂಗೈಗಳಲ್ಲಿ ಎತ್ತಿಕೊಳ್ಳುವುದಕ್ಕಾಗಿ ನಾನು ಹೇಳಿದ್ದೇನೆಂಬುದಾಗಿ. ಎಷ್ಟು ಚಂದವಾದಂಥ ದೇವರ ವಾಕ್ಯಗಳು, ಬಲಪಡಿಸುವಂಥ ದೇವರ ವಾಕ್ಯಗಳನ್ನು ನಾವು ನೆನಪು ಮಾಡಿಕೊಳ್ಳುವ. ಕ್ರಿಸ್ತನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದೊಂದು ಕೊರತೆಗಳನ್ನು ಕೂಡ ಇಂದು ದೇವರು ನೀಗಿಸುವುದಕ್ಕೋಸ್ಕರವಾಗಿ ಶಕ್ತನಾಗಿದ್ದಾನೆ. ದೇವರ ವಾಕ್ಯದ ಕಡೆಗೆ ಗಮನ ಹರಿಸುತ್ತಾ ಪಶ್ಚಾತ್ತಾಪದ ಹೃದಯದೊಂದಿಗೆ ದೇವರ ಬಳಿಗೆ ಬರುವವರಾಗುವ. ಕೇವಲ ಪಶ್ಚಾತ್ತಾಪವು ನಮ್ಮ ಬಟ್ಟೆಗಳನ್ನು ಹರಿಯುವಂತಾದಲ್ಲ, ಬದಲಾಗಿ ನಮ್ಮ ಹೃದಯಗಳನ್ನು ಹರಿಯುತ್ತಾ ಕ್ರಿಸ್ತನ ಕಡೆಗೆ ಬರುವವರಾಗುವ. ನಮ್ಮ ಜೀವನದ ಪ್ರತಿಯೊಂದೊಂದು ಹಂತಗಳಲ್ಲಿ ಬರುವಂಥ ಪ್ರತಿಯೊಂದು ಪ್ರಶ್ನೆಗಳನ್ನು ನಾವು ಮನನ ಮಾಡಿಕೊಳ್ಳುವ. ದೇವರೇ, ನಮ್ಮ ಜೀವನ ಗೊಂದಲದ ಜೀವನವಲ್ಲ. ದೇವರೇ, ನಮ್ಮ ಜೀವನ ನೀನು ಬದುಕುವುದಕ್ಕಾಗಿ ಕೊಟ್ಟಿದ್ದಿ. ನಮ್ಮ ಜೀವನದಲ್ಲಿ ನೀನು ಕೊಟ್ಟಿರುವಂಥ ಒಂದೊಂದು ಅತ್ಯಮೂಲ್ಯವಾದಂಥ ಜೀವನದ ಒಂದೊಂದು ಕ್ಷಣಗಳಿಗಾಗಿ ನಾವು ನಿನಗೆ ಸ್ತೋತ್ರ ಮಾಡ್ತೀವಿ ಎಂಬುದಾಗಿ. ನೋಡಿ, ಎಷ್ಟು ಚಂದವಾದಂಥ ನಮ್ಮ ಉಸಿರಿದೆ. ಈ ಉಸಿರನ್ನು ನಾವು ಒಂದು ಕ್ಷಣ ನೆನಪು ಮಾಡಿಕೊಳ್ಳುವ. ಒಂದು ನಿಮಿಷ ನಾವು ಮೂಗನ್ನು ಕಟ್ಟಿದರೆ ಸಾಕು, ನಮಗೆ ಉಸಿರಾಡಲಿಕ್ಕೆ ಆಗುವುದಿಲ್ಲ. ದೇವರು ಸುಂದರವಾದ ಜೀವನದ ಪ್ರಕ್ರಿಯೆಗಳನ್ನು ಕೊಟ್ಟಿದ್ದಾನೆ. ಯಾವುದಾದ್ರೂ ದೇಹದ ಒಂದು ಅಂಗಗಳು ಕೋಪಿಸಿಕೊಳ್ತದ ನಮ್ಮ ಹತ್ರ? ನಿನ್ನೆ ನೀ ನನಗೆ ಬರ್ಗರ್ ಕೊಡಲಿಲ್ಲ, ಒಂದು ಬೆರಳುಗಳನ್ನು ನಾನು ಮುಚ್ಚಿಬಿಡ್ತೇನೆಂಬುದಾಗಿ, ಅಥವಾ ನಿನ್ನೆ ನೀ ನನ್ನನ್ನು ಬೀಚಿಗೆ ಕರ್ಕೊಂಡು ಹೋಗಲಿಲ್ಲ, ಒಂದು ಕಣ್ಣು ಮುಚ್ಚಿಬಿಡ್ತೇನೆಂಬುದಾಗಿ.
ಮನುಷ್ಯರಾದ ನಾವುಗಳು ಲೌಕಿಕವಾದ ಜೀವನದಲ್ಲಿ ಒಂದೊಂದು ವಿಷಯಗಳು ನಮಗೆ ಸಿಕ್ಕಲಿಲ್ಲ ಎಂಬುದಾಗಿರುವಾಗ ನಾವು ಅವುಗಳಿಗೋಸ್ಕರ ದುಃಖಿಸ್ತೇವೆ, ಪಶ್ಚಾತ್ತಾಪ ಪಡ್ತೇವೆ, ಕೋಪಿಸಿಕೊಳ್ತೇವೆ. ಆದರೆ ದೇವರು ಕೊಟ್ಟಿರುವಂಥ ಮಾನವನ ದೇಹದ ಒಂದೊಂದು ಅಂಗಗಳಿಗೆ ಕೂಡ ದೇವರು ಒಂದೊಂದೇ ಆದಂಥ ಕಾರ್ಯಗಳನ್ನು ಕೊಟ್ಟಿದ್ದಾನೆ. ನೋಡಿ, ನಮ್ಮ ಬಾಡಿ ಎಷ್ಟು ಚೆಂದ ಆದಂಥ ಒಂದು ಇಂಡಸ್ಟ್ರಿ ಅಂತ ಹೇಳ್ಬೋದು. ಮೇಲಿನಿಂದ ನೀವು ಊಟವನ್ನು ಹಾಕಿದರೆ ಒಳಗಿನಿಂದ ಅದು ಬ್ಲಡ್ ಆಗಿ ಕನ್ವರ್ಟ್ ಆಗ್ತದೆ. ಇಂಥ ಮಿಷಿನಲ್ಲಿ ಆದ್ರೆ ಇದೆಯಾ ಪ್ರಿಯರೇ? ಅಷ್ಟು ಸುಂದರವಾದಂಥ ಜೀವನದ ಪ್ರಕ್ರಿಯೆಗಳನ್ನು ಸ್ವಾಮಿ ನಮ್ಮೊಳಗೆ ಇಟ್ಟಿದ್ದಾನೆ. ಇಂಥ ಮಾದರಿಯುತವಾದ ಜೀವನದಲ್ಲಿ ಬದುಕುವವರಾದ ನಾವು ಪ್ರತಿಯೊಂದು ಜೀವನದ ಒಂದೊಂದು ಬೆಳಗ್ಗೆ ಸಂಜೆ ಜೀವನ ಕ್ರಮಗಳನ್ನು ಕ್ರಿಸ್ತನ ಮುಂದೆ ನಾವು ನೆನಪು ಮಾಡುವ. ದೇವರೇ, ನೀನು ನಮಗೆ ಏನು ಕೊಟ್ಟಿದೀಯಾ ಅದು ಬಹಳ ಸುಂದರವಾಗಿದೆ ಸ್ವಾಮಿ. ನೀ ನಮಗೆ ನಮ್ಮ ಮಮ್ಮಿ ಡ್ಯಾಡಿಯನ್ನು ಕೊಟ್ಟಿದ್ದಿ, ನೀ ನಮಗೆ ಮಕ್ಕಳನ್ನು ಕೊಟ್ಟಿದ್ದಿ, ಕುಟುಂಬವನ್ನು ಕಟ್ಟಿಕೊಟ್ಟಿದ್ದಿ, ಸಭೆಯನ್ನು ಕಟ್ಟಿಕೊಟ್ಟಿದ್ದಿ, ಸಮಾಜವನ್ನು ಕಟ್ಟಿಕೊಟ್ಟಿದ್ದಿ ಎಂಬುದಾಗಿ ಪ್ರತಿಯೊಂದೊಂದು ಜೀವನದಲ್ಲಿರುವಂಥ ಮೌಲ್ಯಧಾರಿತವಾದ ಜೀವನಕ್ಕೋಸ್ಕರವಾಗಿ ದೇವರಿಗೆ ಸ್ತೋತ್ರ ಮಾಡಿಕೊಳ್ಳುವ. ಜನರು ಏನೇ ಹೇಳಲಿ ಪ್ರಿಯರೇ, ನಾವು ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳುವಂಥದ್ದು ಅವಶ್ಯಕತೆ ಇಲ್ಲ. ನಾವು ಕ್ರಿಸ್ತನನ್ನು ಮಾತ್ರ ನಮ್ಮ ಮುಂದೆ ಧರಿಸಿಕೊಳ್ಳುವ. ಒಂದು ಕಾಡಿನಲ್ಲಿ ಒಂದು ಕತ್ತೆ ನಡೆದುಕೊಂಡು ಹೋಗ್ತಾ ಇತ್ತಂತೆ. ಬಹಳ ಸ್ಟೈಲಾಗಿ ಅದು ನಡೆದುಕೊಂಡು ಹೋಗ್ತಾ ಇತ್ತಂತೆ ಕಾಡಿನಲ್ಲಿ. ಸ್ವಲ್ಪ ದೂರಕ್ಕೆ ಹೋಗುವಾಗ ಹುಲಿರಾಯ ಕತ್ತೆಯ ಮುಂದೆ ಬರುವಂತಹದ್ದು ಕತ್ತೆಗೆ ಕಾಣ್ತದಂತೆ. ಓ, ಹುಲಿರಾಯ ಬರ್ತಾ ಇದ್ದಾನೆ ಎಂಬುದಾಗಿ. ಕತ್ತೆಯು ಬಹಳ ಒಂದು ಪ್ರಶ್ನೆಯನ್ನು ಹುಲಿಯ ಮುಂದೆ ಹಾಕ್ತದಂತೆ. ಹುಲಿರಾಯನೇ, ನೋಡು, ಈ ಅಡವಿಯಲ್ಲಿರುವಂಥ ಎಲ್ಲ ಹುಲ್ಲುಗಳು ನೀಲಿ ಬಣ್ಣವಾಗಿ ಕಾಣಿಸ್ತಾ ಇದೆ ಎಂಬುದಾಗಿ. ಆಗ ಹುಲಿಗೆ ಬಹಳ ಆಶ್ಚರ್ಯ ಆಗ್ತದಂತೆ, ನಗು ಬರ್ತದಂತೆ. ಏನಂತ ಹೇಳಿದಿ? ಅಡವಿಯಲ್ಲಿರುವ ಹುಲ್ಲುಗಳು ನೀಲಿಯಾದ ಬಣ್ಣದಲ್ಲಿದೆಯಾ? ಅದು ಹಸಿರಾದ ಬಣ್ಣದಲ್ಲಿದೆ ಎಂಬುದಾಗಿ. ಆಗ ಕತ್ತೆಯು ಬಹಳ ಚಕಿತವಾಗಿ ಕತ್ತೆಯು ವಾಗ್ವಾದ ಕೇಳಿತದಂತೆ. ಇಲ್ಲ, ಅಡವಿಯ ಹುಲ್ಲಿನ ಬಣ್ಣಗಳು ನೀಲಿಯಾಗಿಯೇ ಇದೆ ಎಂಬುದಾಗಿ. ಎಷ್ಟು ಪ್ರಶ್ನೆಗಳು ಕೂಡ ಮುಂದೆ ಸಾಗಿದ್ರು ಕೂಡ ಕತ್ತೆ ಆ ವಾಗ್ವಾದವನ್ನು ನಿಲ್ಲಿಸುವುದನ್ನು ಮರೆಯುವುದಿಲ್ಲ. ಕಡೆಗೆ ಕತ್ತೆಯು ಹೇಳ್ತದಂತೆ, ನಾವು ಕಾಡಿನ ರಾಜ ಸಿಂಹದ ಬಳಿಗೆ ಹೋಗೋಣ, ಅಲ್ಲಿ ನಾವು ಅದಕ್ಕೆ ಒಂದು ಮಾರ್ಗವನ್ನು ಕಂಡುಕೊಳ್ಳುವ ಎಂಬುದಾಗಿ. ಸರಿ ಎಂಬುದಾಗಿ ಹುಲಿರಾಯ ಸಂತೋಷದಿಂದ ಸಿಂಹದ ಬಳಿಗೆ ಹೋಗ್ತದಂತೆ. ಕಾಡಿನ ರಾಜನೇ, ನಾವಿಬ್ಬರೂ ನಿನ್ನ ಮುಂದೆ ಬಂದು ನಿಂತಿದ್ದೇವೆ. ನೋಡು, ಈ ಕತ್ತೆರಾಯ ಹೇಳ್ತಾ ಇದ್ದಾನೆ, ಅಡವಿಯ ಹುಲ್ಲುಗಳೆಲ್ಲ ನೀಲಿಯಾಗಿದೆ ಎಂಬುದಾಗಿ. ಆಗ ಕತ್ತೆ ಹೇಳ್ತದಂತೆ, ಸಿಂಹದೊಂದಿಗೆ ಅದು ಹೇಳ್ತದೆ, ಹೌದು ರಾಜರೇ, ಅಡವಿಯ ಹುಲ್ಲುಗಳೆಲ್ಲ ನೀಲಿ ಬಣ್ಣದಾಗಿದೆ ಎಂಬುದಾಗಿ ಹುಲಿರಾಯನ ಹತ್ರ ಹೇಳ್ತಾ ಇದ್ದೇನೆ. ಆದರೆ ಹುಲಿರಾಯ ಅದನ್ನು ಕೇಳುವುದಿಲ್ಲ ಎಂಬುದಾಗಿ. ಸಿಂಹ ಅಡವಿಯ ರಾಜ ಅಲ್ವಾ, ಅದು ಬಹಳ ನಿಧಾನಕ್ಕೆ ಆಲೋಚನೆ ಮಾಡ್ತದಂತೆ ಮತ್ತು ಒಂದು ಸುಂದರವಾದಂಥ ಒಂದು ಉತ್ತರವನ್ನು ಕೊಡ್ತದಂತೆ. ನೋಡು ಹುಲಿರಾಯನೇ, ಕತ್ತೆರಾಯ ಹೇಳಿದ ಹಾಗೆ ಅಡವಿಯ ಹುಲ್ಲುಗಳೆಲ್ಲ ಅದು ನೀಲಿ ಬಣ್ಣದಾಗಿದೆ ಎಂಬುದಾಗಿ ಹೇಳಿ ಕತ್ತೆಯನ್ನು ಸಮಾಧಾನ ಮಾಡಿ ಹಿಂದಕ್ಕೆ ಕಳಿಸ್ತದಂತೆ. ಕತ್ತೆಗೆ ಬಹಳ ಸಂತೋಷ, ತಾನು ಹೇಳಿದ್ದೇ ಸರಿ ಎಂಬುದಾಗಿ ಕತ್ತೆ ಅದು ನಲಿಯುತ್ತಾ ಕಾಡಿನೊಳಗೆ ಸೇರ್ತದಂತೆ. ಹುಲಿರಾಯನಿಗೆ ಬಹಳ ಅಳು ಬರ್ತದೆ. ಈಗ ಕತ್ತೆ ಹೊರಗೆ ಹೋಗಿ ಆಯಿತು, ಹುಲಿರಾಯ ಮತ್ತು ಸಿಂಹ ಕಾಡಿನ ರಾಜ ಇಬ್ಬರೇ ಇರುವಂಥದ್ದು. ಆಗ ಹುಲಿರಾಯ ಕಾಡಿನ ರಾಜನ ಹತ್ರ ಬಹಳ ತಾಳ್ಮೆಯಿಂದ ಹೇಳ್ತದಂತೆ, ನೋಡಿ ರಾಜರೇ, ಅಡವಿಯ ಹುಲ್ಲುಗಳೆಲ್ಲ ಹಸಿರು ಬಣ್ಣದಾಗಿದೆ ಎಂಬುದಾಗಿ ನಿಮಗೂ ಗೊತ್ತು, ನನಗೂ ಗೊತ್ತು. ಆದರೆ ನೀವು ಯಾಕೆ ಕತ್ತೆರಾಯನ ಮುಂದೆ ಅಡವಿಯ ಹುಲ್ಲುಗಳೆಲ್ಲ ನೀಲಿ ಬಣ್ಣದಾಗಿದೆ, ನೀನು ಹೇಳಿದ್ದೇ ಸರಿ ಎಂಬುದಾಗಿ ಹೇಳಿ ಅವನನ್ನು ನೀವು ಸರಿಯಾದ ಮಾರ್ಗದಲ್ಲಿ ನೀನು ಹೇಳಿದ್ದೇ ಸರಿ ಎಂಬುದಾಗಿ ಮಾರ್ಗದಲ್ಲಿ ಕಳಿಸಿದ್ದೀರಿ ಎಂಬುದಾಗಿ ಕೇಳುವಾಗ ಸಿಂಹರಾಯ ಬಹಳ ಸುಂದರವಾಗಿ ಉತ್ತರ ಕೊಡ್ತದಂತೆ. ನೋಡು, ಅಡವಿಯ ಹುಲ್ಲು ಹಸಿರು ಬಣ್ಣದಾಗಿದೆ ಎಂಬುದಾಗಿ ನೀನು ಹೇಳಿದ ಹಾಗೆ ನಿನಗೂ ಗೊತ್ತಿದೆ, ನನಗೂ ಗೊತ್ತಿದೆ. ಆದರೆ ನಾನು ಯಾಕೆ ಅವನನ್ನು ಕತ್ತೆರಾಯನನ್ನು ವಿನ್ ಮಾಡಿ ನಿನಗೆ ನಾನು ಪನಿಷ್ಮೆಂಟ್ ನೀಡಿದೆ ಎಂಬುದಾಗಿ ನೋಡುವುದಾದರೆ, ನೀನು ಯಾಕೆ ಬುದ್ಧಿಹೀನನಾದಂಥ ಕತ್ತೆಯ ಬಳಿಗೆ ಹೋಗಿ ವಾಗ್ವಾದಕ್ಕೆ ಇಳಿದಿ? ಅಡವಿಯ ಹುಲ್ಲಿನ ಬಣ್ಣದ ಮೇಲೆ ನಾನು ನಿನ್ನನ್ನು ತೀರ್ಮಾನ ಮಾಡಲಿಲ್ಲ, ಬದಲಾಗಿ ನಿನ್ನಂಥ ಜ್ಞಾನಿಯು ಯಾಕೆ ಆ ಬುದ್ಧಿಹೀನವಾದಂಥ ಕತ್ತೆಯ ಬಳಿಗೆ ಹೋಗಿ ನೀನು ಅದರೊಂದಿಗೆ ವಾಗ್ವಾದಕ್ಕೆ ಇಳಿದಿ ಎಂಬುದಾಗಿ. ನಮ್ಮ ಜೀವನದಲ್ಲಿ ಕೂಡ ಕಥೆಗಳ ಮೂಲಕ ನಾವು ಕಲಿತುಕೊಳ್ಳುವ ಮಾರ್ಗಗಳು ಅನೇಕವಿದೆ. ನಮ್ಮ ಜೀವನದಲ್ಲಿ ಕೆಲವೊಂದು ಪ್ರಶ್ನೆಗಳು, ಸವಾಲುಗಳು ನಾವು ಬರುವಾಗ ಲೌಕಿಕವಾದ ಚಿಂತನೆಗಳಿಂದ ನಾವು ನಮ್ಮ ಮಾರ್ಗಗಳನ್ನು ತಪ್ಪಿ ಅಲೆದಾಡಿದಂಥ ದಿನಮಾನಗಳು ನಮ್ಮಲ್ಲಿದೆ. ನಾವಲ್ಲಿ ಬುದ್ಧಿಹೀನರೆಂಬುದಾಗಿ ನಾವು ಹೇಳುವುದಲ್ಲ, ಬದಲಾಗಿ ನಮ್ಮ ಮುಂದೆ ಇರುವಂಥ ಸವಾಲುಗಳ ಜೀವನದಲ್ಲಿ ನಾವು ಅನೇಕ ವೇಳೆ ತಪ್ಪಿ ಹೋದಂಥ ಮಾರ್ಗಗಳಿದೆ. ದೇವರ ವಾಕ್ಯ ನಮ್ಮನ್ನು ಬಹಳವಾಗಿ ಸುಂದರವಾಗಿ ನಮ್ಮನ್ನು ಬಲಪಡಿಸ್ತದೆ. ನಾನು ನಿನ್ನ ಜೊತೆಯಲ್ಲಿದ್ದೇನೆ, ನಾನು ನಿನ್ನನ್ನು ನಡೆಸ್ತೇನೆ ಎಂಬುದಾಗಿ. ಈ
ಪ್ರಸ್ತಾಪವನ್ನು ನಮ್ಮ ಮನಸ್ಸಿನ ಮುಂದೆ ನಾವು ಇಟ್ಟುಕೊಳ್ಳುವವರಾಗುವ, ಇದೇ ಆ ಪಶ್ಚಾತ್ತಾಪದ ಸಮಯ ಎಂಬುದಾಗಿ, ನಾವು ರಕ್ಷಣೆ ದಿನ ಎಂಬುದಾಗಿ ನಾವು ನೆನಪು ಮಾಡಿಕೊಳ್ಳುವ. ರೈಲು ನಿಲ್ದಾಣದಲ್ಲಿ ರೈಲಿನ ಪ್ರಯಾಣಿಕನು ಇನ್ನೂ ನನಗೆ ಸಮಯವಿದೆ, ರೈಲು ಬರುತ್ತದೆ ಎಂಬುದಾಗಿ ಕಾಯುತ್ತಾ ಯೋಚನೆ ಮಾಡುತ್ತಾ ನಿಂತರೆ ರೈಲು ತಪ್ಪಿ ಹೋಗುವಂಥದ್ದಾಗಿದೆ, ಸಮಯವನ್ನು ಮೀರಿ ಹೋಗುವಂಥದ್ದಾಗಿದೆ. ಆದ್ದರಿಂದ ಸರಿಯಾದ ರೈಲನ್ನು ಹುಡುಕಿ ನಾವು ನಮ್ಮ ಸೀಟನ್ನು ಹತ್ತಿ ಕೂತ್ಕೊಳ್ಳಬೇಕಾಗಿದೆ. ಜೀವನವು ಕೂಡ ಇದೇ ಪ್ರಿಯರೇ. ನಮ್ಮ ಸರಿಯಾದ ಸಮಯದಲ್ಲಿ ನಾವು ನಮ್ಮ ದೇವರನ್ನು ಆತುಕೊಳ್ಳದೆ ಹೋದರೆ ಮುಂದೆ ಲೋಕದ ಕಷ್ಟದಲ್ಲಿ ನಾವು ಸೋತು ಹೋಗ್ತೇವೆ. ಜೀವನವೆಂಬ ಸುಂದರವಾದ ಪ್ರಯಾಣದಲ್ಲಿ ನಾವು ದೇವರನ್ನು ಆತುಕೊಳ್ಳುವವರಾಗುವ. ಈ ಬೂದಿ ಬುಧವಾರದ ದೇವರ ವಾಕ್ಯದ ಸಂದೇಶವು ನಿಮ್ಮೊಂದಿಗೆ ಮಾತನಾಡುವಂಥದ್ದಾಗಲಿ. ನಮ್ಮ ನಶಿಸಿ ಹೋಗುವಂಥ ಜೀವನದಲ್ಲಿ ದೇವರನ್ನು ನೆನಪು ಮಾಡಿಕೊಳ್ಳುವ, ನಮ್ಮ ಆತ್ಮವು ದೇವರ ಹತ್ರ ಸೇರುವಾಗ ಸುಂದರವಾದಂಥ ವಿಚಾರದೊಂದಿಗೆ ದೇವರನ್ನು ಸ್ತೋತ್ರ ಮಾಡುವುದಕ್ಕೆ ನಾವು ಮರೆಯದಿರೋಣ. ಪ್ರಿಯರಾದವರೇ, ನಮ್ಮ ಜೀವನದ ಪ್ರತಿಯೊಂದು ಹಂತಕ್ಕೋಸ್ಕರವಾಗಿ ದೇವರಿಗೆ ಸ್ತೋತ್ರ ಮಾಡುವವರಾಗುವ. ಈ ಅವಕಾಶವನ್ನು ಕೊಟ್ಟಂಥ ಮಾನ್ಯ ವಾಹಿನಿಯ ಎಲ್ಲ ದೇವರ ಸೇವಕರಿಗೆ ನಾನು ಸ್ತೋತ್ರವನ್ನು ಹೇಳ್ತೇನೆ, ಉಪಕಾರವನ್ನು ಸಲ್ಲಿಸ್ತೇನೆ. ದೇವರಿಗೆ ಸ್ತೋತ್ರ ಮಾಡುತ್ತಾ ಉಪಕಾರವನ್ನು ಸಲ್ಲಿಸ್ತೇನೆ. ಮತ್ತು ವೀಕ್ಷಣೆ ಮಾಡಿದಂಥ ಎಲ್ಲ ಪ್ರಿಯ ದೇವರ ಜನರಿಗೆ ಬೂದಿ ಬುಧವಾರದ ವಂದನೆಯನ್ನು ತಿಳಿಸುತ್ತಾ ಪಶ್ಚಾತ್ತಾಪದ ಹೃದಯದೊಂದಿಗೆ ದೇವರೊಂದಿಗೆ ನಡೆಯೋಣ ಎಂಬುದಾಗಿ ಹೇಳುವವನಾಗಿದ್ದೇನೆ. ಹೀಗಾಗುವಂತೆ ದೇವರ ಆತ್ಮನು ತಾನೇ ನಮ್ಮನ್ನು ತನ್ನ ವಾಕ್ಯದಲ್ಲಿ ಬಲಪಡಿಸಿ ನಡೆಸಲಿ. ಆಮೇನ್. ಪ್ರಾರ್ಥನೆ ಮಾಡುವ. ಕರುಣಾಳುವಾದ ದೇವರೇ, ಈ ವಾಕ್ಯಕ್ಕೋಸ್ಕರವಾಗಿ ನಾನು ಸ್ತೋತ್ರವನ್ನು ಮಾಡುವವನಾಗಿದ್ದೇನೆ. ದೇವರ ವಾಕ್ಯದೊಂದಿಗೆ ಸ್ವಲ್ಪ ಹೊತ್ತು ನಮ್ಮನ್ನು ನಡೆಸಿದ್ದಕ್ಕಾಗಿ ನಿನಗೆ ಉಪಕಾರವನ್ನು ಸಲ್ಲಿಸ್ತೇನೆ ಸ್ವಾಮಿ. ಈ ವಾಕ್ಯಗಳ ಮೂಲಕ ಅನೇಕ ಜನರಲ್ಲಿ ಆಶೀರ್ವಾದಗಳು ಉಂಟಾಗಲಿ ಸ್ವಾಮಿ. ಈ ಪಶ್ಚಾತ್ತಾಪದ ಹೃದಯದೊಂದಿಗೆ ನಾವು ನಿನ್ನೊಡನೆ ನಡೆಯುವಂಥ ಮಾರ್ಗವನ್ನು ನಮಗೆ ಕಲಿಸು. ಪವಿತ್ರಾತ್ಮನ ಬಲವನ್ನು ಕೊಡು ದೇವರೇ. ಈ ವಾಕ್ಯವನ್ನು ವೀಕ್ಷಣೆ ಮಾಡಿದಂಥ ಪ್ರತಿಯೊಂದೊಂದು ದೇವ ಜನರಲ್ಲಿ ನಿನ್ನ ವಾಕ್ಯಗಳು ಮಾತನಾಡಲ್ಪಡಲಿ ಸ್ವಾಮಿ. 60ರಷ್ಟು 90ರಷ್ಟು 100ರಷ್ಟು ಫಲ ಕೊಡುವಂತಹದ್ದಾಗಲಿ. ನಮ್ಮನ್ನು ನಿನ್ನ ಕೈಗಳಲ್ಲಿಟ್ಟು ಬೇಡುತ್ತೇವೆ. ಯೇಸು ನಾಮದಲ್ಲಿ ಪ್ರಾರ್ಥನೆ ಕೇಳು. ಆಮೇನ್. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಇದುವೇ ನಮ್ಮ ಬಯಕೆ, ಇದುವೇ ನಮ್ಮ ಗುರಿಯು, ಇದುವೇ ನಮ್ಮ ಬಯಕೆ, ಇದುವೇ ನಮ್ಮ ಗುರಿಯು. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ